ಲೋಕಸಭಾ ಚುನಾವಣೆಯ ಸಮರದಲ್ಲಿ ಮತ ಬೇಟೆಯದ್ದೇ ಸುದ್ದಿ ಸದ್ದು. ಅದರಲ್ಲೂ ನಿನ್ನೆ ಮೋದಿ ಸಮಾವೇಶದ ಬೆನ್ನಲ್ಲೇ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಮೈಸೂರು ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳ ಮೇಲೆ ಕಣ್ಣಿಟ್ಟಿದೆ. ಆ ಒಕ್ಕಲಿಗ ಮತವನ್ನ ಸೆಳೆಯೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಅಖಾಡಕ್ಕಿಳಿದಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಒಕ್ಕಲಿಗ ಮುಖಂಡರ ಸಭೆ ನಡೆಸಿದ್ರು ಡಿಕೆಶಿ. ಒಕ್ಕಲಿಗ ಮತವನ್ನ ಒಗ್ಗೂಡಿಸೋದಕ್ಕೆ ಡಿಸಿಎಂ ಶತ ಪ್ರಯತ್ನವನ್ನ ನಡೆಸಿದ್ದು ಮೈಸೂರಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ ಪಾತ್ರ ವಹಿಸಿದ್ರು. ಹೀಗಾಗಿಯೇ ಮೈತ್ರಿ ನಾಯಕರ ಅಬ್ಬರದ ಮಧ್ಯೆ ಒಕ್ಕಲಿಗ ಮತ ಸೆಳೆಯುವ ಯತ್ನಕ್ಕೆ ಮುಂದಾಗಿದ್ದಾರೆ. ಮತ ವಿಭಜನೆಯಾಗದಂತೆ ತಡೆಯೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಯತ್ನಿಸ್ತಾ ಇದ್ದಾರೆ. ನಿನ್ನೆ ಮೈಸೂರಲ್ಲಿ ಪ್ರಧಾನಿ ಮೋದಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸಮಾಗಮ ಆಯಿತು. ಆಗ್ತಾ ಇದ್ದಂತೆ ಬಹಳ ದೊಡ್ಡ ಇಂಪ್ಯಾಕ್ಟ್ ಮೂಡಿಸ್ತಾ ಇದೆ. ಈ ಸಮಾವೇಶದಲ್ಲಿ ಇಬ್ಬರೂ ನಾಯಕರು ಜೊತೆಯಾಗಿ ಒಬ್ಬರಿಗೊಬ್ಬರು ಗುಣಗಾನ ಮಾಡಿದ್ದು ಅನ್ನೋದು ಬಹಳ ದೊಡ್ಡ ಸಂಚಲನ ಮೂಡಿಸ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಇನ್ನು ನಾಳೆ ಜಿಟಿಡಿ ಕ್ಷೇತ್ರ ಚಾಮುಂಡೇಶ್ವರಿಯಲ್ಲಿ ಡಿಕೆಶಿ ಪ್ರಚಾರವನ್ನ ಮಾಡ್ತಾರೆ. ಜಿಟಿಡಿ ನೆಲದಲ್ಲಿ ಒಕ್ಕಲಿಗ ಮತವನ್ನ ಸೆಳೆಯೋದಕ್ಕೆ ಡಿಕೆಶಿ ಪ್ಲಾನ್ ಮಾಡ್ತಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚಾಯಿತು ಈಗ ಒಕ್ಕಲಿಗ ಮತದಾರರ ಓಲೈಕೆ. ನಿನ್ನೆ ಮೋದಿ ಹಾಗೆ ಎಚ್ಡಿಡಿ ಇಬ್ರು ಸೇರಿ ಮತಯಾಚನೆಯನ್ನ ಮಾಡಿದ್ರು. ಮೈಸೂರು ಕ್ಷೇತ್ರದಲ್ಲಿ ಒಕ್ಕಲಿಗರ ಮತದ ಮೇಲೆ ಒಂದ್ ಕಡೆ ಮೈತ್ರಿ ನಾಯಕರು ಜೊತೆಗೆ ಕಾಂಗ್ರೆಸ್ನ ನಾಯಕರು ಕಣ್ಣಿಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಮತಗಳಿದ್ದಾವೆ. ಅದನ್ನು ಯಾವ ರೀತಿಯಾಗಿ ಸೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು ಸಹ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದೆ. ನಿನ್ನೆ ಮೈಸೂರಿಗೆ ಮೋದಿ ಬಂದ್ ಹೋದ ಮೇಲೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಕಾಂಗ್ರೆಸ್ ಅಲರ್ಟ್ ಆಗಿದ್ದು ನಾಳೆ ಜಿಟಿಡಿ ಕ್ಷೇತ್ರ ಚಾಮುಂಡೇಶ್ವರಿಯಲ್ಲಿ ಡಿಕೆಶಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ. ಜಿಟಿಡಿ ನೆಲದಲ್ಲಿ ಒಕ್ಕಲಿಗ ಮತವನ್ನ ಸೆಳೆಯೋದಕ್ಕೆ ಡಿಕೆ ಶಿವಕುಮಾರ್ ಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲ ಕಟೀಲ್ಗೆ ಅಲ್ಲೂ ಕೊಡ್ಲಿಲ್ಲ. ಹಿಂಗೆ ಸುಮಾರು ಜನಕ್ಕೆ ಇದ್ದಂತಿತ್ತು. ಅಮೆರಿಕ ನಾವು ಹೇಳ್ತಾ ಇದೀವಿ, ಪರಿಸ್ಥಿತಿ ಇಲ್ಲ, ಅನ್ಸರ್ಸ್ಗೆ ಹೋಗಿ ಮಾಡಿ ಅಂತಂದ್ರೆ ಮನೆಯಿಂದ ಈಚೆ ಆಗಿಲ್ಲ. ಆಗ ನಾನೇ ಲೋಕಸಭಾ ಸಮರದಲ್ಲಿ ಒಕ್ಕಲಿಗ ನಾಯಕರ ಕಾಳಗ. ಕುಮಾರಸ್ವಾಮಿ ವಿರುದ್ಧ ಮತ್ತೆ ಮುಗಿಬಿದ್ದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದಳಪತಿ ವಿರುದ್ಧ ಒಕ್ಕಲಿಗ ಅಸ್ತ್ರವನ್ನ ಬಿಟ್ಟಿದ್ದಾರೆ ಕನಕಪುರ ಬಂಡ್. ಎಚ್ಡಿಕೆಗೆ ಚೂರಿ ಹಾಕಿದವರನ್ನೇ ಶ್ರೀ ಬಳಿ ಕರೆದೊಯ್ದಿದ್ದಾರೆ. ನಾವೇನು ಮಾಡಬೇಕಾಗಿಲ್ಲ, ಬಿಜೆಪಿ ಅವರೇ ಜೆಡಿಎಸ್ ಅನ್ನ ಮುಗಿಸ್ತಾರೆ. ನಾನು ಸಮಾಜಕ್ಕೆ ಹೆದರುತ್ತೀನಿ, ಇವರಿಗೆ ಹೆದರೋ ಮಗಾನೇ ಅಲ್ಲ ಅಂತ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ವೈರತ್ವ ಮರೆತು ಸಿದ್ದರಾಮಯ್ಯ ಅವರನ್ನ ಒಪ್ಪಿಸಿ ಅಧಿಕಾರವನ್ನ ಕೊಟ್ಟಿದ್ದು ಕುಮಾರಸ್ವಾಮಿ ಮನೆ ಹೋಟೆಲ್ನಿಂದ ಹೊರಗಡೆ ಬರಲೇ ಇಲ್ಲ. ಈ ಸ್ಥಾನಕ್ಕೆ ಬರಲು ನಾನು ಸುಮ್ಮನೆ ಬಂದಿಲ್ಲ ಅಂತ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ಅದನ್ನು ಉಳಿಸ್ಕೊಳಕ್ಕಾಗದೆ ಸ್ವಾಮಿಗಳದ ಯಾವ ಫಂಕ್ಷನ್ ಇತ್ತು, ಅಮೆರಿಕ ನಾವು ಹೇಳ್ತಾ ಇದೀವಿ, ಪರಿಸ್ಥಿತಿ ಇಲ್ಲ, ಅನ್ಸರ್ಸ್ಗೆ ಹೋಗಿ ಮಾಡಿ ಅಂತಂದ್ರೆ ಮನೆಯಿಂದ ಈಚೆ ಬರಲಿಲ್ಲ, ಹೋಟ್ಲಿಂದ ಈಚೆನೆ ಬರಲಿಲ್ಲ, ಒಂದು ಕ್ವಾರ್ಟರ್ಸ್ ಅಲ್ಲೂ ಇರಲಿಲ್ಲ. ಕ್ವಾರ್ಟರ್ಸ್ ಇಂದ ದೇವೇಗೌಡರು ಅದಕ್ಕೆ ಕಾಲ ಹೇಳೋದು ಇಲ್ಲ, ಒಂದು ಕ್ವಾರ್ಟರ್ಸ್ ಅಲ್ಲಿ ಇರಪ್ಪ ಅಂತಂದ್ರೆ ಹೋಟ್ಲು 5 ಸ್ಟಾರ್ ಹೋಟ್ಲಿಂದಾನೆ ಬೀಗ ಹಾಕೊಂಡು ಕೂತ್ಕೊಂಡ್ರೆ ಹೆಂಗ್ ರಾಜಕಾರಣ ಮಾಡಕ್ಕಾಗ್ತದೆ? ಯಾರು ಉತ್ತರ ಹೇಳೋಣ? ಎಲ್ಲರೂ ಹೋಗಿ ನಮ್ಮವರು ಸೇರ್ಕೊಂಡು ಹೋಗಿ ಇಳಿಸಿದ್ರು. ಸುಧಾಕರ, ನಮ್ಮ ಸೋಮಶೇಖರು, ನಾರಾಯಣಗೌಡ, ಆ ಬಿಜೆಪಿ ದಳದಲ್ಲಿ ಇವರು ವಿಶ್ವನಾಥ್ ಎಲ್ಲ ಸೇರಿ 13 ಜನ ಹೋಗಿ ಇಳಿಸಿ ಎಲ್ಲ ಮಾಡಿ ಇಳಿಸಾಯ್ತು. ಅದು ಯೋಗಕ್ಕೆ ಯೋಗಕ್ಷೇಮ ಇಂಪಾರ್ಟೆಂಟ್. ಈಗ ಸುಮ್ಮನೆ ಇಟ್ಬಿಟ್ಟು ನಾನು ವಿಷ ಹಾಕ್ಬಿಟ್ಟು ಕೇಳಿ ಜಿಟಿ ದೇವೇಗೌಡನ ಜೊತೆಲಿದ್ದ ನಾನು ಬಾಂಬೆಗೆ ಹೋದಾಗ ಏನ್ ಬಿಜೆಪಿಯಲ್ಲಿ ಯಾರು ಇವನ್ನ ತೆಗೆದ್ರು, ಯಾರು ಚೂರಿ ಹಾಕಿದ್ರು ಅವ್ರನ್ನೆಲ್ಲ ಕರ್ಕೊಂಡು ಬಿಜೆಪಿ ಇವ್ರ ಪಾರ್ಟಿಯವ್ರನ್ನ ಬೇಕಾದ್ರೆ ಕರ್ಕೊಂಡು, ಇಲ್ಲ ನಮ್ಮ ಅಪ್ಲಿದ್ರು ಯಾರಾದ್ರು ಕ್ಯಾಂಡಿಡೇಟ್ ಇದ್ರೆ ಕರ್ಕೊಂಡು ಸ್ವಾಮಿಗಳಿಗೆ ಹೋಗಿ ಒಪ್ಕೊಳ್ಳ. ಯಾರು ಇವನ್ನ ಇಳಿಸಿದ್ರು, ಅಶ್ವತ್ಥನಾರಾಯಣ ಇಳಿಸ್ತಾ, ಬೇರೆ ಇಳಿಸಿದ್ರು, ಯೋಗೇಶ ಇಳಿಸ್ತಾ, ಬೇರೆ ಯಡಿಯೂರಪ್ಪನವ್ರು ಇಳಿಸಿದ್ರು, ಅವ್ರ ಮಗ ಇಳಿಸ್ತಾ, ಎಲ್ಲ ಇಳಿಸೋದನ್ನು ತಗೊಂಡು ಏನು ಸ್ವಾಮಿಗಳು ಕರ್ಕೊಂಡು ಹೋಗಿ ನಮ್ಮ ಸ್ವಾಮಿಗಳು ರಾಜಕೀಯ ಅಶ್ವತ್ಥನಾರಾಯಣ ಇಳಿಸ್ತಾ, ಬೇರೆ ಇಳಿಸಿದ್ರು, ಯೋಗೇಶ ಇಳಿಸ್ತಾ, ಬೇರೆ ಯಡಿಯೂರಪ್ಪನವ್ರು ಇಳಿಸಿದ್ರು, ಅವ್ರ ಮಗ ಇಳಿಸ್ತಾ, ಎಲ್ಲ ಇಳಿಸೋದನ್ನು ತಗೊಂಡು ಏನು ಸ್ವಾಮಿಗಳು ಕರ್ಕೊಂಡು ಹೋಗಿ ನಮ್ಮ ಸ್ವಾಮಿಗಳು ರಾಜಕೀಯ ಸಭೆನೆಂದು, ರಾಜಕೀಯ ಮಠನೆಂದು ಏನಾಗಬೇಕು, ಜನ ಏನಂತ ಸಂದೇಶ ಕೊಡ್ತಾರೆ? ಸ್ವಾಮಿಗಳನ್ನ ಒಂದು ಈ ಬಿಜೆಪಿ ಮಠ ಅಂತ ಅಂದ್ಬಿಟ್ಟು ಬಿಂಬಿಸ್ಲಿ ಅನ್ನೋ ದೃಷ್ಟಿಯಿಂದ ಹೋಗಿ
ಇದೇ ಇವತ್ತು ಎಲ್ಲಿ ಪ್ರೈಮ್ ಮಿನಿಸ್ಟರ್ ಭಾಷಣ ಮಾಡೋದಲ್ಲ, ಆ ಪ್ರೈಮ್ ಮಿನಿಸ್ಟರ್ ಇದೇ ಸ್ಟೇಜ್ ಅಲ್ಲಿ ಹಿಂದೆ ದೇವೇಗೌಡರ ನಾವೇನಾದ್ರು ಒಂದಿನ ಮಾತಾಡಿದೀವ? ಇವತ್ತು ನಾವು ಮಾತಾಡಿಲ್ಲ. ಇವತ್ತು ನಾನು ಮುಂದಕ್ಕೆ ನಾವು ಯಾರಿಗೆ ಏನ್ ಕೊಡ್ಬೇಕು ಕೊಡ್ತಾ ಹಂಗೆ ವೆಂಕಟೇಶ್ವರ ಹೇಳ್ದಂಗೆ ದಾರಿ ತಪ್ಪಿಟ್ಟವ್ರೆ ಅಂತಂದ್ರೆ ಅರ್ಥ ಏನು? ಯಾರಿಗ ಅವಮಾನ? ಯಾವ ಹೆಣ್ಮಕ್ಳು ದಾರಿ ತಪ್ಪ? ನಾಲ್ಗೆ ಏನ್ ಬೇಕಾದ್ರೂ ಮಾತಾಡ್ತದ? ನಾಳೆ ಎದುರ್ಕೊಳ್ಳೋದು ಸಮಾಜಕ್ಕೆ ಎದುರ್ಕೊಟ್ಟು. ಇವತ್ತು ಹೀಗೆಲ್ಲ ಎದುರಿರೋ ಮಗ ಅಂತವಲ್ಲ ನಾನು ನಿಮ್ಮೂರು ಮಳಿ ಆಗ್ತದೆ, ನನ್ಗೂ ದೊಡ್ಡ ಜವಾಬ್ದಾರಿ ಇದೆ. ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ. ನೀವು ಬೆಂಗಳೂರು ಇಟ್ಕೊಳ್ಳಿ. ನಾನು ಈ ಸ್ಟೇಜ್ ಬರ್ಬೇಕಾದ್ರೆ ಕೃಷ್ಣ ಆದ್ಮೇಲೆ ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ. ಸುಮ್ಮನೆ ಅಧ್ಯಕ್ಷನ ಎಷ್ಟು ಕಿರುಕುಳ, ಎಷ್ಟು ಜೈಲು, ಎಷ್ಟು ತೊಂದರೆ, ಎಷ್ಟು ಇನ್ಕಮ್ ಟ್ಯಾಕ್ಸ್, ಇಡಿ ಕೇಸು, ಸಿಬಿಐ ಕೇಸು, ಏನ್ ಮಾಡಬಾರ್ದು ನಾನು ಮಾಡಿದ್ದೀನಿ. ಕುಮಾರಸ್ವಾಮಿ ನನ್ನ ಜೈಲು ಹೋದಾಗ ಏನ್ ಗೊತ್ತಾ, ನಾನು ಹಿಂಗ್ ಒಡಬಾರದು, ದುಡ್ಡು ಹೊಡಬಾರ್ದು ಅಂತ ಎಷ್ಟೋ ಹೊಡೆದ್ಬಿಟ್ಟಿದ್ದಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧುಸೂದನ್, ನಿನ್ನೆ ಮೋದಿ ಅವರು ಮೈಸೂರಿಗೆ ಬಂದು ಹೋದ್ಮೇಲೆ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಮಾತನ್ನ ಕೇಳಿಸ್ಕೊಂಡ್ರೆ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಅಲರ್ಟ್ ಆಗಿರೋದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಒಕ್ಕಲಿಗ ಮತಗಳನ್ನ ಸೆಳೆಯೋದಕ್ಕೆ ಬಿಜೆಪಿ ಒಂದ್ ಕಡೆ ಪ್ಲಾನ್ ಮಾಡ್ತಾ ಇದ್ರೆ, ಈ ಕಡೆ ಕಾಂಗ್ರೆಸ್ ಸಹ ತನ್ನದೇ ರೀತಿಯಾದಂತಹ ತಂತ್ರಗಳನ್ನ ರೂಪಿಸ್ತಾ ಇದೆ. ಏನ್ ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಒಕ್ಕಲಿಗ ಮತದಾರರನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋ ನಿಟ್ಟಿನಲ್ಲಿ? ಪ್ರಗತಿ, ಈ ಬಾರಿಯ ಚುನಾವಣೆ ಏನಿದೆ, ಚುನಾವಣೆ ಮೈಸೂರು ಭಾಗದಲ್ಲಂತೂ ಖಂಡಿತವಾಗ್ಲೂ ಕೂಡ ಒಕ್ಕಲಿಗರ ಮತದ ಟ್ರಂಪ್ ಕಾರ್ಡ್ ಏನಿದೆ, ಆ ಟ್ರಂಪ್ ಕಾರ್ಡ್ನ ಸುತ್ತವೇ ಸುತ್ತಾ ಇರ್ತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಗಮನಿಸಬಹುದು. ಯಾವಾಗ ಬಿಜೆಪಿ ಜೊತೆಗೆ JDS ಮೈತ್ರಿ ಆಯಿತೋ, ಬಿಜೆಪಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿತ್ತು. ಏನು ಒಕ್ಕಲಿಗ ಸಮುದಾಯದ ಬಹುತೇಕ ಮತಗಳು JDSನ ಪರವಾಗಿರ್ತಕ್ಕಂಥದ್ದು, ಆ ಮತಗಳು ಕೂಡ ನಮಗಾಗತ್ತೆ, ಮೈತ್ರಿ ಅಭ್ಯರ್ಥಿಗಳ ಗೆಲುವು ಈಸಿ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡು. ಆದರೆ ಕಾಂಗ್ರೆಸ್ ಇದಕ್ಕೆ ಹಿಂದೆ ಬೀಳಲಿಲ್ಲ. ಈಗ ಒಕ್ಕಲಿಗರ ಮತಬುಟ್ಟಿ ಏನಿದೆ, ಮತಬುಟ್ಟಿಯನ್ನು ಹೇಗಾದ್ರೂ ಮಾಡಿ ಕಾಂಗ್ರೆಸ್ಗೆ ಓಲೈಸ್ಕೊಳ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ತನ್ನ ತಂತ್ರಗಳನ್ನ ಪದೇ ಪದೇ ಮಾಡ್ತಾನೆ ಇದೆ. ನಿನ್ನೆಷ್ಟೇ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸಿದ್ರು, ಮೈತ್ರಿ ಅಭ್ಯರ್ಥಿಗಳನ್ನ ಕುರಿತು ಭಾಷಣವನ್ನ ಮಾಡಿದ್ರು. ಪ್ರಧಾನಿಗಳ ಭಾಷಣಕ್ಕಿಂತನೂ ಅಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಆ ಒಂದು ಸ್ಟೇಜಲ್ಲಿ ನಿಂತು ಏನೆಲ್ಲ ಭಾಷಣವನ್ನ ಮಾಡಿದ್ರು ಅಂತೇಳಿ. ಯಾವಾಗ ದೇವೇಗೌಡರ ಭಾಷಣ ಅಷ್ಟು ಜೋರಾದ ಭಾಷಣ ಇತ್ತು, ಭಾಷಣದ ನಂತರದಲ್ಲಿ ಕೂಡ ಈಗ ಕಾಂಗ್ರೆಸ್ ಅಲರ್ಟ್ ಆಗಿರ್ತಕ್ಕಂಥದ್ದು. ಈ ಬಾರಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನವನ್ನ ಗೆಲ್ಸ್ಕೊಳ್ಬೇಕು ಎಲ್ಲಾ ಜಾಗಗಳಲ್ಲೂ ಅಂತೇಳಿ ಲೆಕ್ಕಾಚಾರವನ್ನ ಹಾಕಿರ್ತಕ್ಕಂಥವ್ರು ಬಹಳ ಪ್ಲಾನ್ಡ್ ಆಗಿ ಒಕ್ಕಲಿಗರ ಟ್ರಂಪ್ ಕಾರ್ಡ್ ಅನ್ನ ಬಳಸಿ, ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನೇ ಮುಂದೆಗೆ ನಿಲ್ಲಿಸಿ ಒಕ್ಕಲಿಗರ ಮತವನ್ನ ಈ ಭಾಗದಲ್ಲಿ ಸೆಳೆಯಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಕೂಡ ನಿನ್ನೆ ಒಕ್ಕಲಿಗರ ಸಭೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮೈಸೂರಿನಲ್ಲಿದ್ದಾಗ್ಯೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗದೆ ಒಕ್ಕಲಿಗರ ಸಭೆಯನ್ನ ನಡೆಸಿದಂಥದ್ದು. ಈ ಒಂದು ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಚೆಲುವರಾಯಸ್ವಾಮಿ ಕೂಡ ಇದ್ರು, ವೆಂಕಟೇಶ್ ಕೂಡ ಇದ್ರು. ನಾವು ಅಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಡಿ.ಕೆ. ಶಿವಕುಮಾರ್ ಅವರು ನಾನು ಅವರ ವಿರುದ್ಧ ಮಾತನಾಡಲ್ಲ ಅಂತ ಹೇಳಿ, ಆದರೆ ಸಂಪೂರ್ಣವಾಗಿ ಕುಮಾರಸ್ವಾಮಿ ಅವರ ಆಡಳಿತದ ವೈಫಲ್ಯಗಳು ಜೊತೆಗೆ ಅವರ ನಡೆಯಿಂದ ಆಗ್ತಾ ಇರತಕ್ಕಂಥ ಬೇಸರ ಇವೆಲ್ಲವನ್ನು ಕೂಡ ಹೇಳ್ತಾ ಹೋದ್ರು. ಅಂದ್ರೆ ಕೇವಲ ಈಗ ಸಿದ್ದರಾಮಯ್ಯನವರು ಇರ್ತಕ್ಕಂಥ ಸರ್ಕಾರ ಕೇವಲ 5 ವರ್ಷಕ್ಕಿರೋಲ್ಲ, ಮುಂದೆ ನಮಗೆ ಅನುಕೂಲ ಆಗುತ್ತೆ. ಅಂದ್ರೆ ಈಗ ಯಾವಾಗ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಕ್ಕಲಿಗರಿಗೆ ಒಬ್ರಿಗೆ ಒಂದು ಒಳ್ಳೆ ಅವಕಾಶ ಬಂದಿದೆ, ಮತ ಹಾಕ್ಬೇಕು ಅಂತೇಳಿ ಓಟನ್ನ ಗಿಟ್ಟಿಸ್ಕೊಂಡಿದ್ರು, ಅದೇ ಟ್ರಂಪ್ ಕಾರ್ಡ್ ಅನ್ನ ಬಳಸಿ 10 ವರ್ಷ ಕಾಲ ಸರ್ಕಾರ ಇರುತ್ತೆ ಅನ್ನೋ ಒಂದು ಸೂಚನೆಯನ್ನ ಕೊಡ್ತಾ ಹೋಗ್ತಾ ಒಕ್ಕಲಿಗರು ಕೈ ಹಿಡಿಬೇಕು ಈ ಬಾರಿ ಕಾಂಗ್ರೆಸ್ ಅನ್ನೋ ಒಂದು ಕಿವಿ ಮಾತನ್ನ ಹೇಳಿದ್ರು. ಜೊತೆಗೆ ತಮಗಾಗಿರ್ತಕ್ಕಂಥ ನೋವುಗಳನ್ನ ತೋಡ್ಕೊಂಡಂತವ್ರು ಮುಂದೆ ಯಾವ ರೀತಿಯಾಗಿ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗರಿಗೆ ಎಷ್ಟೆಲ್ಲ ಸ್ಥಾನಮಾನಗಳು ಸಿಗ್ತಾ ಹೋಗ್ತಾ ಇದೆ ಅಂದ್ರೆ ಅವರಿರ್ಬೋದು, ಜೊತೆಗೆ ಮರಿತಿಬೇಗೌಡ ಇರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು, ಚೆಲುವರಾಯಸ್ವಾಮಿ ಇರ್ಬೋದು, ಮುಂದೆ ನಾವೆಲ್ಲ ಕೂಡ ಅಧಿಕಾರವನ್ನು ಅನುಭವಿಸುವಂತಹ ಸಂದರ್ಭ ಬರುತ್ತೆ. ಹೀಗಾಗಿ ಒಕ್ಕಲಿಗರು ಕೈ ಹಿಡಿಬೇಕು ಅಂತ ಹೇಳಿದ್ರು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಕಳೆದ 2 ಚುನಾವಣೆಯಿಂದನೂ ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ, ಈ ಒಂದು ಕ್ಷೇತ್ರದಲ್ಲಿ ಒಕ್ಕಲಿಗರು ಬಿಜೆಪಿಯನ್ನ ಕೈ ಹಿಡಿದಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ರಿಸಲ್ಟ್ಗಳು ಹೇಳ್ತಾ ಹೋಗುತ್ತೆ. ಯಾಕಂತಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ JDSನ ಪ್ರಭಾವಿ ನಾಯಕ ಆಗಿರ್ತಕ್ಕಂಥ GT ದೇವೇಗೌಡ ಏನಿದ್ದಾರೆ, ಅವರು ಚಾಮುಂಡೇಶ್ವರಿ, ಚಾಮರಾಜ, ಹುಣಸೂರು ಮತ್ತೆ ಪಿರಿಯಾಪಟ್ಟಣ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಸಮುದಾಯದ ಮತಗಳನ್ನ ಬಿಜೆಪಿಗೆ ಕೊಡಿಸುವಲ್ಲಿ ಸಾಕಷ್ಟು ಯಶಸ್ವಿಯಾಗಿದ್ರು. ಈ ಬಾರಿ ಆರಂಭದಲ್ಲಿ ಏನು ಸಿದ್ದರಾಮಯ್ಯನವರು GT ದೇವೇಗೌಡ ವಿರುದ್ಧ ಮಾತನಾಡಿ ಒಕ್ಕಲಿಗರ ಮತಗಳನ್ನ ಒಂದಷ್ಟು ಡಿಸ್ಟರ್ಬ್ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಯಾವಾಗ ಅದು ಸಫಲ ಆಗಲಿಲ್ಲ,
ಈಗ ಡಿ ಕೆ ಶಿವಕುಮಾರ್ ಅವರನ್ನ ಫೀಲ್ಡ್ಗೆ ಇಳಿಸಿರ್ತಕ್ಕಂಥದ್ದು. ಹಾಗಾಗಿ ಕಳೆದ 3 ದಿನಗಳಿಂದನೂ ಕೂಡ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಫುಲ್ ಅಲರ್ಟ್ ಆಗಿದ್ದಾರೆ. ಪದೇ ಪದೇ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಕೇವಲ ಈಗ ನಿನ್ನೆ ನಡೆದಿರ್ತಕ್ಕಂಥ ಮೀಟಿಂಗ್ ಅಷ್ಟೇ ಅಲ್ಲ, ನಾಳೆಯೂ ಕೂಡ ಮತ್ತೊಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಫಸ್ಟ್ ಏನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಸಭೆಯನ್ನ ಸಿದ್ದರಾಮಯ್ಯನವರು ಮಾಡಿದ್ರು, ಅದು ಸಭೆ ಗೊಂದಲದಲ್ಲಿ ಮುಕ್ತಾಯ ಆಯಿತು. ಅಲ್ಲಿವರೆಗೆ ಕಾಂಗ್ರೆಸ್ಗೆ ಫೇವರ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದಂಥ ಪರಿಸ್ಥಿತಿ ಏನಿತ್ತು, ಬಹುಶಃ ಚಾಮುಂಡೇಶ್ವರಿಯಲ್ಲಿ ಮತ್ತಷ್ಟು ಗೊಂದಲ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಆ ಸಭೆ ತೋರಿಸ್ತು. ಹಾಗಾಗಿಯೇ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಮುಂದೆ ಬಿಟ್ಟು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ ಆ ಒಂದು ಕ್ಷೇತ್ರದ ಮುಖಂಡರ ಸಭೆಯನ್ನ ಮಾಡಿಸ್ಲಿಕ್ಕೆ ಈಗ ನಾವು ನೋಡ್ತಾ ಹೋದ್ರೆ ಹಳೆ ಮೈಸೂರು ಭಾಗದಲ್ಲೇ ಬೀಡು ಬಿಟ್ಟು ಮಧು ಸಿದ್ದರಾಮಯ್ಯನವರು ಮೈಸೂರು ಭಾಗದಲ್ಲೇ ಬೀಡು ಬಿಟ್ಟು ಶತಾಯಗತಾಯ ಆ ಕ್ಷೇತ್ರಗಳನ್ನ ವಶಪಡಿಸ್ಕೊಳ್ಳೋದಕ್ಕೆ ಮಾಡಿದಂತಹ ಪ್ರಯತ್ನ ನೋಡ್ತಾ ಇದ್ವಿ. ಆ ಪ್ರಯತ್ನದ ಜೊತೆಗೆ ಈಗ ಒಕ್ಕಲಿಗ ಅಸ್ತ್ರವನ್ನೇನು ಡಿ ಕೆ ಶಿ ಪ್ರಯೋಗಿಸ್ತಾ ಇದ್ದಾರೆ. ಇಬ್ಬರೂ ನಾಯಕರು ಕೂಡ ಶತಾಯಗತಾಯ ಹಳೆ ಮೈಸೂರು ಭಾಗದ ಬಗ್ಗೆನೇ ಫೋಕಸ್ ಮಾಡ್ತಾ ಕಂಡು ಬರ್ತಾ ಇದೆ. ಹಾಗಿದ್ರೆ ಈ ಲೋಕಸಭಾ ಚುನಾವಣೆಯ ಕಂಪ್ಲೀಟ್ ಫೋಕಸ್ ಅಂದ್ರೆ ಅತಿ ಹೆಚ್ಚಿನ ಫೋಕಸ್ ಕಾಂಗ್ರೆಸ್ನ ಫೋಕಸ್ ಹಾಗಿದ್ರೆ ಮೈಸೂರು ಕ್ಷೇತ್ರ ಅಂತ ಅನಿಸುತ್ತೆ ನೋಡ್ತಾ ಹೋದ್ರೆ, ಇವರ ಇಬ್ಬರೂ ನಾಯಕರ ಪ್ರಯತ್ನಗಳನ್ನ ನೋಡ್ತಾ ಹೋದ್ರೆ. ಅಥವಾ ನಿನ್ನೆ ಮೋದಿ ಮತ್ತು ದೇವೇಗೌಡರು ಇಬ್ಬರ ಸಮಾಗಮ ಏನಿದೆ ಅದರ ಇಂಪ್ಯಾಕ್ಟ್ ಬಹಳ ದೊಡ್ಡದಿರುತ್ತೆ ಅನ್ನೋ ಕಾರಣಕ್ಕಾಗಿ ಇಷ್ಟು ಆಕ್ಟಿವ್ ಆಗಿ ಫೀಲ್ಡ್ಗಿಳಿತಿದ್ದಾರೆ. ಪ್ರತಿಮೆ ಇಲ್ಲಿ ಎಲ್ಲ ಅಂಶಗಳು ಕೂಡ ಪರಿಗಣನೆಗೆ ಆಗತ್ತೆ. ಈಗ ನೀವು ಒಂದು ಮಾತನ್ನು ಹೇಳಿದ್ರೆ, ಆರಂಭದಲ್ಲಿ ಸಿದ್ದರಾಮಯ್ಯನವರು ಪ್ರಯತ್ನವನ್ನ ಮಾಡಿದ್ರು. ಅಂದ್ರೆ ಇಡೀ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸಂಚಾರವನ್ನ ಮಾಡಿದ್ರು. ಅಹಿಂದ ಮತಗಳನ್ನ, ಹಿಂದುಳಿದ ವರ್ಗದ ಮತಗಳನ್ನ ಕ್ರೋಢೀಕರಿಸುವಲ್ಲಿ ಸಿದ್ದರಾಮಯ್ಯನವರು ಸಫಲರಾಗಿದ್ರು. ಅದು ಸಿದ್ದರಾಮಯ್ಯನವರಿಗೆ ಈ ಒಂದು ಭಾಗದಲ್ಲಿ ಒಕ್ಕಲಿಗ ಮತಗಳನ್ನ ತಮ್ಮ ಕಡೆಗೆ ಸೆಳ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಸಾಕಷ್ಟು ಸಭೆಗಳು ಸಾಬೀತನ್ನ ಮಾಡಿದ್ವು. ಹಾಗಾಗಿಯೇ ಕೂಡ ಕಾಂಗ್ರೆಸ್ ತುಂಬಾ ಪ್ಲಾನ್ ಮಾಡಿ ಒಂದು ಚುನಾವಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಕೇವಲ ಮೈಸೂರಿಗಷ್ಟೇ ಸೀಮಿತ ಮಾಡಿಕೊಳ್ಳುವಂತೆ ಕಂಡು ಬರೋದಿಲ್ಲ. ಹಳೆ ಮೈಸೂರು ಭಾಗ ಏನಿದೆ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗೆ ಮತ್ತೆ ಅಹಿಂದ ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋದ್ರೆ ಈಗ ಏನು ಟ್ರಯಾಂಗಲ್ ಫೈಟ್ ನಡೀತಿದ್ದಂತ ಈ ಒಂದು ಹಳೆ ಮೈಸೂರು ಅಂದ್ರೆ ದಕ್ಷಿಣ ಕರ್ನಾಟಕದ ಭಾಗ ಏನಿತ್ತು, ಆ ಒಂದು ಭಾಗದಲ್ಲಿ ಇವಾಗ ನೇರಿ ಜಿದ್ದಿಗೆ ಕಾರಣ ಆಗಿರ್ತಕ್ಕಂಥ ಈ ಒಂದು ಚುನಾವಣೆ ಏನಿದೆ, ಈ ಚುನಾವಣೆಯಲ್ಲಿ ನಾವು ಒಂದಷ್ಟು ಪ್ರಯತ್ನವನ್ನ ಹಾಕಿದ್ರೆ JDS ಇಂದ ಬಿಜೆಪಿಗೆ ಹೋಗುವಂತ ಮತಗಳೇನಿವೆ ಆ ಮತಗಳಲ್ಲಿ ನಾವೊಂದಷ್ಟು ಪಡ್ಕೊಳ್ಳಿಕ್ಕೆ ಸಾಧ್ಯವ ಅನ್ನೋ ಒಂದು ಪ್ರಯತ್ನವನ್ನ ಇಲ್ಲಿ ಕಾಂಗ್ರೆಸ್ ಸ್ಪಷ್ಟವಾಗಿ ಮಾಡ್ತಾ ಇದೆ. ಅದರ ಭಾಗವೇ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ, ನೀವು ಹೇಳ್ತಾ ಇದ್ರಿ ಅದೇನಂದ್ರೆ ಪ್ರಧಾನಿಗಳ ಜೊತೆಗೆ ಮಾಜಿ ಪ್ರಧಾನಿಗಳು ಬಂದಂಥದ್ದು, ಪ್ರಧಾನಿಗಳ ಭಾಷಣಗಿಂತಲೂ ಕೂಡ ಸ್ಟ್ರಾಂಗ್ ಆಗಿ ಮಾಜಿ ಪ್ರಧಾನಿ ದೇವೇಗೌಡ ಅವರು ಇಲ್ಲಿ ನಿಂತು ಮಾತನಾಡಿದ್ದು, ಅವ್ರ ಭಾಷಣದಲ್ಲೂ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಇಬ್ಬರು ಮಹನೀಯರು ಅಂತ. ಅಂದ್ರೆ ಅದು ಬೇರೆ ಇನ್ಯಾರು ಆಗಿರ್ಲಿಲ್ಲ, ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಆಗಿದ್ದಂಥದ್ದು. ಹಾಗಾಗಿ ಮತಗಳು ಆ ಕಡೆಗೆ ವಾಲಬಾರದು, ವಾಲುವಂತ ಮತಗಳೇನಿವೆ ಅವುಗಳನ್ನ ಸೆಳೆಯುವಂತ ಭಾಗವಾಗಿ ಬಹಳ ಕಟ್ಟುನಿಟ್ಟಾಗಿ ಕ್ಷಣವೂ ಕೂಡ ಮತದಾರರನ್ನ ತಮ್ಮ ಹತ್ರವೇ ಇಟ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಲರ್ಟ್ ಆಗಿ ಈ ರೀತಿಯಾದ ಸಭೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಧು, ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ನಾಯಕರ ಪ್ರಯತ್ನ ಜೋರಾಗಿದೆ. ಯಾರ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅಂತ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.